ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ಟೈಮ್ಸ್ ಬಂದುಬಿಟ್ಟು 5:15 ಆಗಿದೆ. ಇವಾಗ ನಾನು ಫ್ರೆಶ್ ಅಪ್ ಆಗಿ ನಂತರ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಬೇಕು. ಕಡೆ ರೈಸ್ನ ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ. ನಾರ್ಮಲಾಗಿ ಫಿಗರ್ ರೈಸ್ ಯಾವ ಥರ ಮಾಡೋದು ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಅದೇನು ನಾನು ರೆಸಿಪಿ ಹೇಳೋದಿಲ್ಲ, ಹಾಗೆಯೇ ಮಾಡ್ತಾ ಹೋಗ್ತಿದ್ದೀನಿ, ನೋಡ್ಕೋಬೋದು ಬೇಕಿದ್ದರೆ ರೆಸಿಪಿ ಕೂಡ. ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಇಷ್ಟನ್ನು ತೊಗೊಂಡಿದ್ದೀನಿ. ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಹಾಗೆ ಜಜ್ಜಿ ಇಟ್ಕೊಳ್ತೀನಿ. ಹಾಗೆಯೇ ಅದನ್ನು ಒಂದು ಕಡೆ ಪ್ರಿಪೇರ್ ಮಾಡಿ ಇಟ್ಕೊಂಡು ಆನಂತರ ನಾನು ಜೀರಾ ವಾಟರ್ನ ಮುಗಿಸ್ಕೊಳ್ತೀನಿ. ಬಾಯ್ಲ್ ಮಾಡಿ ಒಂದು 5 ನಿಮಿಷ ತೆಗ್ದಿಟ್ಟಿರ್ತೀನಿ ಮುಚ್ಚಿಬಿಟ್ಟು. ನೀಟಾಗಿ ಜೀರಿಗೆಯಲ್ಲಿರೋ ಅಂಶ ಎಲ್ಲ ನೀರಿಗೆ ಬರುತ್ತೆ. ಹಾಗಾಗಿ ಒಂದು 5 ನಿಮಿಷ ಇಟ್ಟಿದ್ರೆ ಸಾಕು. ನನಗೆ ಬೇಗ ಮಾರ್ನಿಂಗ್ ಎದ್ದ ತಕ್ಷಣವೇ ಆ ಡ್ರಿಂಕ್ನ ಕುಡಿದು ರೂಢಿ ಆಗಿಬಿಟ್ಟಿದೆ. ಅದನ್ನು ಕುಡಿಲಿಲ್ಲ ಆದರೆ ಏನೋ ಒಂಥರ ಮೂಡ್ ಅಪ್ಸೆಟ್ ಆಗುತ್ತೆ, ಏನೂ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ನಮ್ಮ ಹೊಟ್ಟೆಲಿರೋ ಗ್ಯಾಸ್ ಎಲ್ಲ ರಿಲೀಸ್ ಆಗುತ್ತೆ, ಫುಲ್ ಕ್ಲಿಯರ್ ಆಗಿಬಿಡುತ್ತೆ ಫುಲ್ ಹೊಟ್ಟೆ ಎಲ್ಲ. ಹಾಗಾಗಿ ನಾನು ಅದನ್ನು ಇನ್ಕ್ಲೂಡ್ ಮಾಡ್ಕೊತೀನಿ ಪ್ರತಿದಿನ ಕೂಡ. ಈಗ ಫಸ್ಟು ಒಂದು ಸ್ವಲ್ಪ ಹನಿ ಹಾಕ್ಕೊಂಡು, ಹನಿ ಬೇಡ ಅಂದರೆ ಬರೀ ಹಾಗೇ ಕುಡಿಬೋದು, ಅದು ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಹಾಗೇ ಕುಡಿಯೋದಕ್ಕೆ. ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡು ಬಾಯಲ್ಲಿ ಅಗಿಬೋದು. ಅದು ಬೇಡ ಅಂದರೆ ಬರೀ ನೀರನ್ನೇ ಕುಡಿದಿಟ್ಕೋಬೋದು. ಅಥವಾ ನಿಮಗೆ ಆಗ ವೆಯ್ಟ್ ಮಾಡೋದಕ್ಕಾಗಲಿಲ್ಲ ಅಂದರೆ ರಾತ್ರಿಯೇ ಒಂದು ಸ್ಪೂನ್ನೇ, ಅರ್ಧ ಸ್ಪೂನ್ ಸಾಕು, ಒಂದು ಸ್ಪೂನ್ ಏನು ಬೇಕಾಗಿಲ್ಲ. ಒಂದು ಅರ್ಧ ಸ್ಪೂನ್ನ ನೀರಿಗೆ ನೆನೆಹಾಕಿಟ್ಟು ಅದೇ ನೀರನ್ನ ಬಾಯ್ಲ್ ಬೆಳಿಗ್ಗೆ ಎದ್ದ ತಕ್ಷಣ ಬಾಯ್ಲ್ ಮಾಡಿಕೊಂಡು ಸ್ವಲ್ಪ ತಣ್ಣ ಆದಮೇಲೆ ಕುಡಿಬೇಕು. ತುಂಬ ಬಿಸಿ ಬಿಸಿ ಕುಡಿಯೋ ಅವಶ್ಯಕತೆ ಇಲ್ಲ, ಉಗುರು ಬೆಚ್ಚಗಿದ್ರೆ ಸಾಕು, ಆ ಥರ ಇದ್ದರೆ ಕುಡಿದ್ರೆ ಸಾಕು. ನಾನು ಕೂಡ ಅಷ್ಟು ಬಿಸಿ ಇರೋದನ್ನೇ ಕುಡಿಯೋದು. ಈಗ ಒಂದು ಅರ್ಧ ಸ್ಪೂನಷ್ಟು ಹನಿ ಹಾಕ್ಕೊಳ್ತೀನಿ. ಅದೇನು ಬೇಕು ಅಂತ ಏನಿಲ್ಲ, ಬೇಕಿದ್ದರೆ ಹಾಕ್ಕೋಬೋದು ಅಷ್ಟೇ. ಈಗ ಜೀರಿಗೆ ಅದೆಲ್ಲ ನೀಟಾಗಿ ಕೆಳಗಡೆ ಹೋಗಿ ಕೂತಿರಿ. ಅದೇ ನೀರು ನಾವು ಈ ಥರ ಬಿಟ್ಕೊಂಡ್ರೆ ಜೀರಿಗೆ ಎಲ್ಲ ಕೆಳಗಡೆನೇ ಉಳ್ಕೊಳುತ್ತೆ, ಮೇಲ್ಗಡೆ ಗ್ಲಾಸಿಗೆ ಬರೋದೇ ಇಲ್ಲ. ಆ ರೀತಿ ಆದಮೇಲೆ ಕುಡಿಬೇಕು. ಈಗ ಡ್ರಿಂಕ್ನ ಕುಡಿದು ಮುಗಿಸ್ಬಿಟ್ಟು ಆನಂತರ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ. ಪಾಪು ಕೂಡ ಅವಳನ್ನ ಎಬ್ಬರಿಸಿ ರೆಡಿ ಮಾಡಬೇಕು. ಅಷ್ಟರಲ್ಲಿ ಪಾಪು ಕೂಡ ಎದ್ಬಿಡ್ತಾನೆ, ನನಗೆ ಕೆಲಸನೇ ಆಗೋದಿಲ್ಲ. ಈಗ ರೈಸ್ ರೆಡಿಯಾಗಿದೆ. ಇದನ್ನು ವಾಟರ್ನ ತೆಗೆದ್ಬಿಟ್ಟು ಮತ್ತೆ 1 ನಿಮಿಷ ಹಾಗೇ ಇಟ್ಟರೆ ಫುಲ್ಲು ನೀರೆಲ್ಲ ಹೋಗಿಬಿಡುತ್ತೆ. ಕುಕ್ಕರ್ ಇಲ್ಲದಿರೋ ಕಾರಣ ಈ ಥರ ನಾನ್ ಸ್ಟಿಕ್ಕಲ್ಲಿ ಮಾಡ್ತಿದ್ದೀನಿ. ಕುಕ್ಕರ್ ಆರ್ಡರ್ ಮಾಡಿದ್ದೀನಿ, ಅದು ಬರಬೇಕು. ಹಾಗಾಗಿ ಈಗ ತಾನೇ ಬಂದಿದ್ದೀವಿ. ಹಾಗಾಗಿ ಹಿಂಗೆ ಗೊತ್ತಿಲ್ಲ ಅಂದರೆ ನಾವು ಕೋಲ್ಕತ್ತಾಗೆ ಬಂದಿದ್ದೀವಿ. ಹಾಸನಲ್ಲಿರೋದು ನಾವು. ಇವಾಗ ಕೋಲ್ಕತ್ತಾಗೆ ಬಂದಿದ್ದೀವಿ. ಹಸ್ಬೆಂಡ್ ಆರ್ಮಿಲೇ ಇರೋದ್ರಿಂದ ಅಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ನನಗೆ 5 ತಿಂಗಳು ಚಿಕ್ಕ ಪಾಪು ಇದೆ. ಹಾಗೆ ದಿಯಾ ನನ್ನ ಮಗಳು ಫಸ್ಟ್ ಬೇಬಿ, ಅವಳು 4.5 ವರ್ಷ. ಈಗ LKGಗೆ ಜಾಯ್ನ್ ಮಾಡಿದ್ದೀವಿ. ಈಗ ಒಂದು 10 ಡೇಸ್ ಆಯಿತು ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಅವಳಿಗೋಸ್ಕರ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿದ್ದೀನಿ. ಇಷ್ಟು ಬೇಗ ಎದ್ದು ನಾನು ಯಾವತ್ತೂ ಕೂಡ ತಿಂಡಿ ಮಾಡೇ ಇರಲಿಲ್ಲ. ಇಷ್ಟು ಬೇಗ ನಾನು ಎದ್ದೇಳ್ತಾನೂ ಇರಲಿಲ್ಲ ಕೂಡ. ಜಲ್ದಿ ಅಂದರೆ 6 ಗಂಟೆ 7 ಗಂಟೆ ಅದೇ ಬೇಗ ನಾನು ಎದ್ದೇಳೋದು. ಈಗ ಮಾತ್ರ ನಾನು 5:15 ಎದ್ದು ಕೆಲಸ ಮಾಡಿದ್ದು ನೈಟ್ 11 ಗಂಟೆ ಆಗುತ್ತೆ ನಾನು ಕೆಲಸ ಮಾಡಿ ಮಲ್ಗೋ ಅಷ್ಟರಲ್ಲಿ. ಅವಳು ಬರ್ತಿದ್ದು ಯಾಕೆ ಹಿಂಗಾದ ನಾನು ಅಪ್ಪ ದೇವರೇ, ಯಾವತ್ತೂ ಕೂಡ ಈ ಥರ ಮಾಡೇ ಇರಲಿಲ್ಲ. ಅಮ್ಮ ಇದ್ದರು, ಅತ್ತೆ ಇದ್ದರು, ಅಪ್ಪ ಇದ್ದರು, ಮಾವ ಇದ್ದರು, ಎಲ್ಲರೂ ಇದ್ದರು, ಎಲ್ಲ ಹೆಲ್ಪ್ ಮಾಡ್ಕೊಂಡವರು. ಅಜ್ಜಿದಿರು ಇದ್ದರು, ಇಬ್ಬರು. ಫುಲ್ ಆರಾಮಾಗಿ ರೆಸ್ಟ್ ತೊಗೊಂಡು ಪಾಪುಗಳು ನೋಡಿಕೊಂಡು ಆರಾಮಾಗಿದ್ದೆ. ಇವಾಗ ನಾನು ಇಲ್ಲಿ ಬಂದು ನನ್ನ ಕತೆ ಗೋವಿಂದ ಗೋವಿಂದ ಆಗೋಗಿದೆ. ಒಬ್ಬಳೇ ಮಾಡೋ ಅಷ್ಟು ಸಾಕಾಗೋಗುತ್ತೆ. ಹಸ್ಬೆಂಡ್ ಇದ್ದಾರೆ, ಹೆಲ್ಪ್ ಮಾಡಿಕೊಡ್ತಾರೆ. ಆದರೂ ಅವರು ಡ್ಯೂಟಿಗೆ ಹೋಗಬೇಕು. ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಕೂಡ ಮಾಡಿರಬೇಕು. ಹಾಗೆಯೇ ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು. ಅಡುಗೆಯಲ್ಲಿ ಅವರೊಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ವೆಜಿಟೇಬಲ್ ಎಲ್ಲ ಕಟ್ ಮಾಡಿಕೊಡ್ತಾರೆ. ಹಾಗಾಗಿ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಪಾಪುಗೆ ಸ್ನಾನ ಮಾಡ್ಸೋಕ್ಕೆ ಕೂಡ ಹೆಲ್ಪ್ ಮಾಡ್ತಾರೆ, ಪಾಪುನ ನೋಡ್ಕೊಳ್ತಾರೆ ಬಂದಾಗ. ಆದರೂ ಅವರಿಗೂ ಕೂಡ ಕಷ್ಟ ಆಗುತ್ತೆ. ಅವರು ಡ್ಯೂಟಿಗೆ ಹೋಗಬೇಕು, ಇಲ್ಲೂ ಕೂಡ ಬಂದು ರೆಸ್ಟ್ ಮಾಡೋಕ್ಕೆ ಟೈಮೇ ಸಿಗ್ತಿಲ್ಲ ಅವರಿಗಂತೂ. ಇನ್ನು ರೆಸಿಪಿ ಮಾಡೋದನ್ನ ಹಾಗೇ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಜಾಸ್ತಿ ಆಯಿಲ್ನ ಯೂಸ್ ಮಾಡೋದಿಲ್ಲ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕಡಲೆಬೀಜ ಮತ್ತು ಉದ್ದಿನಕಾಳನ್ನ ಹಾಕ್ಕೊಂಡಿದ್ದೀನಿ. ಆನಂತರ ಕುಟ್ಟಿರೋಂಥ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಹಾಗೆಯೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕಡಲೆಬೀಜ ಒಂದು ಸ್ವಲ್ಪ ಬೇಯೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಕಟ್ ಮಾಡಿಟ್ಟಿರೋಂಥ ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಳಿ. ಹಂಗೆ ಸ್ವಲ್ಪ ಫ್ರೈ ಆಗಲಿ.
ಬೇಕಿದ್ದರೆ ನೀವು ಜೀರಿಗೆ ಕೂಡ ಹಾಕ್ಕೋಬೋದು. ನಾನು ಲಾಸ್ಟಿಗೆ ಸ್ವಲ್ಪ ಜೀರಿಗೆ ಪೌಡ್ರನ್ನ ಉದುರಿಸ್ತೀನಿ, ಅಂದರೆ ಈರುಳ್ಳಿನ ಹಾಕ್ತೀನಲ್ಲ ಆವಾಗ ಜೀರಿಗೆ ಪೌಡ್ರನ್ನ ಉದುರಿಸ್ತೀನಿ. ಹಾಗಾಗಿ ಈಗ ಒಗ್ಗರಣೆಗೆ ಹಾಕಿಲ್ಲ. ಸಾಸಿವೆ ಕೂಡ ಬೇಕಿದ್ದರೆ ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಇರಲಿಲ್ಲ ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ. ನೀವು ಕೂಡ ಸೇರಿಸ್ಕೊಳ್ಳಿ ಇದ್ದರೆ. ಈರುಳ್ಳಿ ಟೊಮೊಟೊನ ಹಾಕಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ, ಅಷ್ಟೇ, ಮುಗೀತು. ತೆಂಗಿನ ತುರಿ ಇದ್ದರೆ ಹಾಕ್ಕೋಬೋದು, ನನ್ನ ಹತ್ರ ಇರಲಿಲ್ಲ, ಹಾಗೆಯೇ ಅದನ್ನು ಕೂಡ ಸ್ಕಿಪ್ ಮಾಡಿದ್ದೀನಿ. ದಿವ್ಯನ ಎದ್ದು ರೆಡಿ ಮಾಡಿಸಿ ಅವಳನ್ನ, ಆಗಲೇ ಟೈಮ್ ಆಗೋಗಿದೆ. ಪಾಪು ಕೂಡ ಎದ್ದಿದ್ದ, ಅವನು ಕರ್ಕೊಂಡು ಕಳ್ಸೋಕ್ಕೆ ಹೋಗ್ತಿದ್ದೀನಿ. 7:45 ಅಷ್ಟರಲ್ಲಿ ಬಸ್ ಬಂದುಬಿಡುತ್ತೆ. ಅಷ್ಟರಲ್ಲಿ ನಾನು ರೆಡಿಯಾಗಿ ಹೋಗಬೇಕು. ಅಲ್ಲೇ ಒಂದು ಸ್ವಲ್ಪ ಮುಂದೆ ಹೋಗ್ತಿದ್ದೀವಲ್ಲ, ಅದೇ ರೋಡಲ್ಲಿ ಎಂಡಲ್ಲಿ ಬಸ್ ಬಂದು ನಿಂತ್ಕೊಳ್ಳುತ್ತೆ. ಇದು ಆರ್ಮಿ ಬಸ್ಸು, ಇದೇ ಥರ ಇರುತ್ತೆ. ಇಲ್ಲಿ ಎಲ್ಲ ಮಕ್ಕಳು ಕೂಡ ಇದೇ ಥರ ಬಸ್ಸಲ್ಲಿ ಕಳಿಸೋದು. ಆ್ಯಪಲ್ ಬಸ್ಸು, ಗ್ರೇಪ್ಸ್ ಬಸ್ಸು, ಇದು ಮುಂದ್ಗಡೆ ಆ್ಯಪಲ್ ಚಿತ್ರ ಬರೆಸಿ ಅಂಟಿಸಿರ್ತಾರೆ. ಗ್ರೇಪ್ಸ್ ಬಸ್ಸಿಗೆ ಗ್ರೇಪ್ಸ್ ಚಿತ್ರ ಬರೆದು ಅಂಟಿಸಿರ್ತಾರೆ. ಇದು ನಮ್ಮದು ಆರೆಂಜ್ ಬಸ್ಸು, ದಿಯಾ ಹೋಗೋದು. ಆರೆಂಜ್ ಚಿತ್ರ ಇರುತ್ತೆ ಮುಂದ್ಗಡೆ. ಈ ಥರ ಎಲ್ಲ ವೀಡಿಯೋನ ಮಾಡೋಂಗಿಲ್ಲ, ಆದರೂ ಕೂಡ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ. ಏನಾದರೂ ಗೊತ್ತಾದರೆ ಬೈತಾರೆ. ಓಕೆ ಗಾಯ್ಸ್, ನೆಕ್ಸ್ಟ್ ವೀಡಿಯೋ ಸಿಗೋಣ. ಇಷ್ಟೇ ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಗಾಯ್ಸ್, ಲವ್ ಯು, ಬಾಯ್ ಬಾಯ್.